ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ನಿರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಬೆಳಗಾವಿ ಚಳಿಗಾಲ ಅಧಿವೇಶನ ನಡೀತಾ ಇದ್ದು ಇವತ್ತು ಪರಿಷತ್ನಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ವಿಚಾರವಾಗಿ MLC ರವಿಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನು ಮಾತನಾಡಿದರು. ಏನು ಅಂತ ಹೇಳಿದ್ರೆ, ನಿಜಶರಣ ಅಂಬಿಗರ ಚೌಡಯ್ಯನವರ ಕೊಡುಗೆ ನಮ್ಮ ರಾಜ್ಯಕ್ಕೆ ತುಂಬ ಅಪಾರವಾದದ್ದು. ಈ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಸಮಕಾಲೀನರಾದ ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ ನಮ್ಮ ರಾಜ್ಯದ ಜನರಿಗೆ ಪರಿಚಯ ಮಾಡಿಕೊಡುವುದರಲ್ಲಿ ಸರ್ಕಾರ ವಿಫಲ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಹಲವು ವರ್ಷಗಳಿಂದ ಅಂಬಿಗರ ಚೌಡಯ್ಯನವರ ಒಂದು ಪ್ರತಿಮೆಯನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಬೇಕು ಅಂಥೇಳಿ ಸರ್ಕಾರದ ಒತ್ತಾಯ ಇದೆ. ಹಾಗೆ ಈ ಕೂಲಿ ಕಬ್ಬಲಿಗ ಸಮುದಾಯದ ಜನರ ಕೂಗು ಕೂಡ ಆಗಿದೆ. ಆದರೆ ಸರ್ಕಾರ ಇದ್ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ. ಯಾಕೆ ನಿಜಶರಣ ಅಂಬಿಗರ ಚೌಡಯ್ಯನವರನ್ನ ನಾವು ವಿಧಾನಸೌಧದ ಮುಂದೆ ಪ್ರತಿಮೆಯನ್ನು ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ವಿಧಾನಸಭೆಯಲ್ಲಿ ಅಂತಂದ್ರೆ ಧ್ವನಿಯನ್ನ ಎತ್ತಿದ್ದಾರೆ. ಹಾಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ತಮ್ಮ ಇಡೀ ಜೀವನವನ್ನು ಸಮಾಜಕ್ಕೋಸ್ಕರ ಮುಡಿಪಿಟ್ಟಂತಹ ಒಬ್ಬ ಶರಣ ಯಾರಾದರೂ ಇದ್ರೆ ಅದು ನಿಜಶರಣ ಅಂಬಿಗರ ಚೌಡಯ್ಯ. ಇಂಥವರ ಕೊಡುಗೆ ಸಮಾಜಕ್ಕೆ ಬಹಳ ಅಪಾರವಾದದ್ದು. ಮುಂದಿನ ಪೀಳಿಗೆಗಳಿಗೆ ನಾವು ಈ ಒಂದು ಇಂತಹ ಮಹಾನ್ ಪುರುಷರನ್ನ ನಾವು ಪರಿಚಯಿಸಿಕೊಡಬೇಕಾಗುತ್ತೆ. ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಪ್ರತಿಮೆಯನ್ನು ವಿಧಾನಸೌಧದ ಮುಂಭಾಗದಲ್ಲಿ ಆದಷ್ಟು ಬೇಗ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ವಿಧಾನ ಪರಿಷತ್ನಲ್ಲಿ MLC ರವಿಕುಮಾರ್ ಅವರು ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಬನ್ನಿ ನೋಡ್ಕೊಂಬರೋಣ. ನಾಡಿನ ಜನ, ದೇಶದ ಜನ ತಿಳ್ಕೊಳ್ತಕ್ಕಂಥ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಈಗ ಬಸವಣ್ಣನವರು ಇಡೀ ಜಗತ್ತಿಗೆ ಅನುಭವ ಮಂಟಪದ ಮೂಲಕ ಜಗತ್ತಿನಲ್ಲಿನೇ ಮೊದಲನೇ ಪಾರ್ಲಿಮೆಂಟ್ಗೆ ಉದಾಹರಣೆ ನಮ್ಮ ಜಗಜ್ಯೋತಿ ಬಸವಣ್ಣ ಅವರು. ಅವರ ಸಂಸ್ಥಾನದಲ್ಲಿದ್ದಂಥ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಅವರ ಬಗ್ಗೆ ಇರತಕ್ಕಂಥ ಜನಪ್ರಿಯತೆ ಏನು ಅಂತಂದ್ರೆ, ನಿಜಶರಣ ಅಂಬಿಗರ ಚೌಡಯ್ಯ ಇವರು. ನಿಜಶರಣ ಅಂತ ಯಾಕೆ ಕರೀತಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಜೀವನದಲ್ಲಿ ಎಂಥ ಕಷ್ಟಗಳು, ಎಂಥ ಕಾರ್ಪಣ್ಯಗಳು ಅವ್ರ ಜೀವನದಲ್ಲಿ ಬಂದು ಹೋದ್ರೂ ಕೂಡ ಅವರು ನಿಜವನ್ನಲ್ಲದೆ ಮತ್ತಿನ್ನೇನನ್ನು ಕೂಡ ಹೇಳಲಿಲ್ಲ. ಅಂಥ ಕಠೋರವಾದಿ, ಅಂಥ ನಿಷ್ಠುರವಾದಿ, ಅಂಥ ನೈಜವಾದಿ ಯಾರಪ್ಪ ಅಂತ ಹೇಳಿದ್ರೆ ನಿಜಶರಣ ಅಂಬಿಗರ ಚೌಡಯ್ಯ. ಅಂಥ ವ್ಯಕ್ತಿಗಳು ಅನುಭವ ಮಂಟಪದಲ್ಲಿದ್ದರು. ಬಸವಣ್ಣನವರು ಈ ಥರದ ವ್ಯಕ್ತಿಗಳನ್ನು ಇಟ್ಕೊಂಡಿದ್ರು. ಈಗ ಬೆಂಗಳೂರಿನಲ್ಲಿ ವಿಧಾನಸೌಧದ ಸುತ್ತ ನಾವು ಅನೇಕ ಮಹಾಪುರುಷರ ಮೂರ್ತಿಗಳನ್ನ ನಾವು ನೋಡ್ತೇವೆ. ದೇವರಾಜ ಅರಸರದಿದೆ, ಮಹರ್ಷಿ ವಾಲ್ಮೀಕಿ ಅವ್ರದ್ದಿದೆ, ಬಸವಣ್ಣನವ್ರದ್ದಿದೆ, ಕೆಂಪೇಗೌಡರದಿದೆ. ಹಾಗಾಗಿ ಅವ್ರ ಕಾಲದಲ್ಲಿನೇ ಇವರು ಕೆಲಸ ಮಾಡಿದ್ರು. ಅವ್ರ ತತ್ವಗಳು ಜನರಿಗೆ ತಲುಪೋದು ಬೇಡವಾ? ಆ ವ್ಯಕ್ತಿ ಎಂಥವ್ರು ಅನ್ನೋದ್ರ ಮೇಲೆ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ವಿಧಾನ ಪರಿಷತ್ನಲ್ಲಿ ಇವತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿದೆ. ನೋಡೋಣ ಇದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಿಗೆ ಅವರು ಏನ್ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆದಷ್ಟು ಬೇಗ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥದ್ದು ಕಾದು ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್. ಧನ್ಯವಾದಗಳು.